ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. 1ರಿಂದ 3ನೇ ದಿನಕ್ಕೆ ಕಾಲಿಟ್ಟ ಮೈಸೂರು ಚಲೋ ಪಾದಯಾತ್ರೆ. ಕೆಲವೇ ಹೊತ್ತಲ್ಲಿ ಕೆಂಗಲ್ನಿಂದ ಶುರುವಾಗಲಿದೆ ದೋಸ್ತಿಗಳ ನಡಿಗೆ. ನೆಡಘಟ್ಟದವರೆಗೂ 20 ಕಿಲೋಮೀಟರ್ ಸಾಗಲಿರೋ ಬಿಜೆಪಿ ಜೆಡಿಎಸ್ ಸಮರಯಾತ್ರೆ. ಮೂಡಾ ಹಗರಣದಲ್ಲಿ ಸಿಎಂ ವಿರುದ್ಧ ಮುಗಿಬಿದ್ದಿರುವ ವಿಪಕ್ಷಗಳು. ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಹೈಕಮಾಂಡ್ ವಿಚಲಿತರಾಗಬೇಡಿ, ನಿಮ್ಮ ಪರ ನಾವಿದ್ದೀವಿ ಅಂತ ಸುರ್ಜೇವಾಲಾ ವೇಣುಗೋಪಾಲ್ ಅಭಯ. ಮದ್ದೂರಲ್ಲಿ ಮೈತ್ರಿ ಪಾದಯಾತ್ರೆಗೆ ಪ್ರತಿಯಾಗಿ ಕೈ ಜನಾಂದೋಲನ. ಇವತ್ತಿಂದ 2 ದಿನ ನಡೆಯಲಿರುವ ಸಮಾವೇಶ. ಎಚ್ಡಿಕೆ ಲೋಕಸಭಾ ಕ್ಷೇತ್ರದಲ್ಲಿ ಅಬ್ಬರಿಸಲಿರೋ ಡಿಕೆ ಶಿವಕುಮಾರ್. ಕೇರಳ ಭೂಕುಸಿತದಲ್ಲಿ ನಾಪತ್ತೆಯಾಗಿರುವ ವಿದೇಶಿಗರು ಲೆಕ್ಕ ಸಿಗದೆ ಪರದಾಡ್ತಾ ಇರುವ ಜಿಲ್ಲಾಡಳಿತ. ವಿದೇಶಿಗರ ಸಂಖ್ಯೆ ಪತ್ತೆ ಹಚ್ಚೋಕೆ ಟ್ರಾವೆಲ್ ಏಜೆನ್ಸಿಗಳ ಮೊರೆ. ವಯನಾಡು ಪ್ರವಾಹದ ಕೆಸರಲ್ಲಿ ಸಿಕ್ಕ ಬೆಲೆ ಬಾಳುವ ಚಿನ್ನಾಭರಣ. ಮುಂಡಗೈ ಗ್ರಾಮದ ಕೆಸರು ಬಂಡೆಗಳ ನಡುವೆ ಸಿಕ್ಕ ಚಿನ್ನಾಭರಣ. ಪೊಲೀಸ್ ಅಧಿಕಾರಿಗಳಿಗೆ ಒಪ್ಪಿಸಿ ಪ್ರಾಮಾಣಿಕ ಮೆರೆದ ಸ್ವಯಂ ಸೇವಕ ಯುವಕರು. ಮೈಸೂರು ಜಿಲ್ಲಾಡಳಿತದಿಂದ ವಯನಾಡಿಗೆ ಹರಿದು ಬಂತು ಲಕ್ಷ ಸಾಮಗ್ರಿಗಳು. ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದ ವಿವಿಧ ಸಾಮಗ್ರಿಗಳನ್ನು ತಂದ ಮೈಸೂರು ಜಿಲ್ಲಾ ಪ್ರತಿನಿಧಿಗಳು. ರಿಲೀಫ್ ಸೆಂಟರ್ಗೆ ಹಂಚಿಕೆ ಮಾಡಿದ ವಯನಾಡು ಡಿಸಿ ಮೇಘಶ್ರೀ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ. ಆರೋಪಿಗಳನ್ನು ಕರೆತಂದು ಎನ್ಐಎನಿಂದ ಸ್ಥಳ ಮಹಜರು. ಘಟನೆಯಾಗಿ 5 ತಿಂಗಳ ಬಳಿಕ ಸ್ಥಳ ಮಹಜರು. ಘಟನಾವಳಿಗೆ ಮರು ಸೃಷ್ಟಿ. ದಕ್ಷಿಣ ಕನ್ನಡದಲ್ಲೂ ಎದುರಾದ ಗುಡ್ಡದ ಭೂತದ ಆತಂಕ. ಮಂಗಳೂರು ಹೊರವಲಯದ ಕೆತ್ತಿಕಲ್ ಗುಡ್ಡ ಕುಸಿಯುವ ಭೀತಿ. ಹೈ ರಿಸ್ಕ್ ಪ್ರದೇಶದ 12 ಮನೆಗಳಿಗೆ ಜಿಲ್ಲಾಡಳಿತದಿಂದ ಅಲರ್ಟ್. ಕಬಿನಿ ಡ್ಯಾಂನ ನಾಲೆ ಬಳಿ ಹೆಚ್ಚಾದ ಬಿರುಕು. ಮಾಧ್ಯಮ ಪ್ರಕಟಣೆ ಮೂಲಕ ಬಿರುಕು ಬಿಟ್ಟಿದ್ದ ಒಪ್ಪಿದ ಅಧಿಕಾರಿಗಳು. ತಜ್ಞರ ಸಲಹೆ ಮೇರೆಗೆ ಫೆಬ್ರವರಿ 2025ರಿಂದ ಮೇ 25ರ ಅವಧಿಯಲ್ಲಿ ಕಾಮಗಾರಿಗೆ ತೀರ್ಮಾನ. ಇದು ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್. ಕೆಆರ್ಎಸ್ ಡ್ಯಾಂ ಭರ್ತಿಯಾದರೂ ಅನ್ನದಾತರಿಗೆ ತಪ್ಪಿಲ್ಲ ಆತಂಕ. ಕಾವೇರಿ ನೀರಾವರಿ ನಿಗಮದ ಆದೇಶಕ್ಕೆ ರೈತರಿಗೆ ಢವಢವ. ಮುಂಗಾರು ಬೆಳೆಗೆ ಕಟ್ಟು ಪದ್ಧತಿಯಲ್ಲಿ ಮಾತ್ರ ನೀರು ಬಿಡುಗಡೆಗೆ ಶಾಸಕ ಗಣಿಗ ರವಿಕುಮಾರ್ ಕಿಡಿ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಲಿರೋ ಸಿಎಂ ಸಿದ್ದರಾಮಯ್ಯ. ಬೆಳಗಾವಿ ಜಿಲ್ಲೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ. ಗೋಕಾಕ್ ಕಾಗವಾಡದ ಜೂಗಳ ಗ್ರಾಮ, ಚಿಕ್ಕೋಡಿಯ ಮಾಂಜರಿ ಬ್ರಿಡ್ಜ್ ವೀಕ್ಷಿಸಲಿರೋ ಸಿಎಂ. ನದಿ ಕೊರತೆಗೆ ಕಂಗಾಲಾದ ಗದಗ ಹಮ್ಮಿಗಿ ಗ್ರಾಮದ ರೈತರು. ಬ್ಯಾರೇಜ್ ಪಕ್ಕದ 106 ಎಕರೆ ಫಲವತ್ತಾದ ಜಮೀನು ಜಲಾವೃತ. ತಡೆಗೋಡೆ ನಿರ್ಮಿಸಿ ಪರಿಹಾರ ನೀಡಿ ಅಂತ ರೈತರ ಮನವಿ. ಹಳ್ಳಿಯ ಕೆಳಭಾಗದಲ್ಲಿ ಭಾರೀ ಆಳಕ್ಕೆ ಕುಸಿದಿರೋ ಮಣ್ಣು. ಜುಲೈ 26ರಿಂದ ಬೆಂಗಳೂರು ಮಂಗಳೂರು ರೈಲು ಸಂಚಾರ ಸ್ಥಗಿತ. ಜಡಿ ಮಳೆಯ ಕಾರಣ ದುರಸ್ತಿ ಕಾರ್ಯವೂ ವಿಳಂಬ. ನಟ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲು ಸೇರಿ 44 ದಿನ. ದರ್ಶನ್ಗೆ ಧೈರ್ಯ ತುಂಬಿರೋ ಕುಟುಂಬಸ್ಥರು, ಸ್ನೇಹಿತರು. ದರ್ಶನ್ ತಂಗಿ ಎಂದು ನಮೂದಿಸಿ ಪವಿತ್ರ ಗೆಳತಿ ಸಮತಾ ಭೇಟಿ. ರಾಯಲ್ ಆಗಿ ಬಂದು ರಾಯಲ್ ಎನ್ಫೀಲ್ಡ್ ಕದ್ದೊಯ್ದ ಕಳ್ಳರ ಗ್ಯಾಂಗ್. ಚಾಲಾಕಿ ಕಳ್ಳರ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಕೇರಳ ರಿಜಿಸ್ಟ್ರೇಷನ್ ಗಾಡಿಗಳೇ ಇವರ ಟಾರ್ಗೆಟ್. ಬಿಟಿಎಂ ಫಸ್ಟ್ ಸ್ಟೇಜ್ನಲ್ಲಿ ಘಟನೆ. ಭಾರತದ ಷೇರು ಮಾರುಕಟ್ಟೆಯಲ್ಲಿಂದು ರಕ್ತಪಾತ. ಸೆನ್ಸೆಕ್ಸ್ ಬರೋಬ್ಬರಿ 1500 ಪಾಯಿಂಟ್ಸ್. ನಿಫ್ಟಿ 500ಕ್ಕೂ ಹೆಚ್ಚು ಪಾಯಿಂಟ್ಸ್ ಕುಸಿತ. ಏಷ್ಯಾ ಪೆಸಿಫಿಕ್ನಲ್ಲಿ ಉಂಟಾದ ಮಾರುಕಟ್ಟೆ ಕುಸಿತದ ಎಫೆಕ್ಟ್. ನಿರೀಕ್ಷೆ ಮೀರಿ ಮೆಚ್ಚುಗೆ ಗಳಿಸಿದ ಗಣೇಶ್ ನಟನೆಯ ಕೃಷ್ಣಂ ಪ್ರಣಯ ಸಖಿ ಹಾಡುಗಳು. ಆಲ್ಬಮ್ ಹಿಟ್ ಆಗಿರೋ ಕಾರಣಕ್ಕೆ ಚಿತ್ರತಂಡದಿಂದ ಸೆಲೆಬ್ರೇಷನ್. ಸೆನ್ಸೇಷನಲ್ ಸಿಂಗರ್ ಆಗಿರೋ ಜಸ್ಕರನ್ ಸಿಂಗ್ ಕೂಡ ಭಾಗಿ.
ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಹಾಕಿ ತಂಡದ ಭರ್ಜರಿ ಪ್ರದರ್ಶನ. ಕ್ವಾರ್ಟರ್ ಫೈನಲ್ನಲ್ಲಿ ಬ್ರಿಟನ್ ಮಣಿಸಿ ಸೆಮಿಫೈನಲ್ ತಲುಪಿದ ಭಾರತ. ಇಂದು ಕಂಚಿನ ಪದಕಕ್ಕಾಗಿ ಲಕ್ಷ್ಯ ಸೇನೆ ಸೆಣಸಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.